ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ರಾಜೀವ್ಗೌಡ ಎಷ್ಟು ಭ್ರಷ್ಟ, ಎಷ್ಟು ಗೂಂಡ ಅನ್ನುವಂಥದ್ದನ್ನ ಹೊಸಕೋಟೆ ತಾಲೂಕು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ನನ್ನ ಹೆಸರು GN ಶ್ರೀನಿವಾಸ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಬಂಧುಗಳೇ, ನಾನು ಹೆಚ್ಚು ಕಡಿಮೆ 2019ರಿಂದ ಇವತ್ತೇನು ರಾಜೀವ್ಗೌಡನ ಒಂದು ಅಕ್ರಮಗಳು ಮತ್ತು ಅವನ ಒಂದು ಪದ ಬಳಕೆ, ಪೌರಾಯುಕ್ತ ಅಮೃತ ಗೌಡ ಅವರ ಮೇಲೆ ಏನು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾನೆ, ಅವನ ಗೂಂಡ ವರ್ತನೆ ಏನಿದೆ, ಇದನ್ನು ನಾನು ಹೆಚ್ಚು ಕಡಿಮೆ ಅವನ ಭ್ರಷ್ಟಾಚಾರವನ್ನು 2019ರಿಂದ ನಿರಂತರವಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ರಾಜೀವ್ಗೌಡ ಎಷ್ಟು ಭ್ರಷ್ಟ, ಎಷ್ಟು ಗೂಂಡ ಅನ್ನುವಂಥದ್ದನ್ನು ಹೊಸಕೋಟೆ ತಾಲೂಕು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸರಿ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ 420 ಕೇಸ್ಗಳೇ ಒಂದು 50-60 420 ಕೇಸ್ಗಳಿದೆ. ಅದು ಎಲ್ಲ ಅಧಿಕಾರಿಗಳಿಗೂ ಅವರೊಂದು ಧಮಕಿ ಹಾಕ್ಕೊಂಡು, ನನಗೆ R ಶಂಕರ್ ಗೊತ್ತು, ನನಗೆ DK ಶಿವಕುಮಾರ್ ಗೊತ್ತು, KH ಮುನಿಯಪ್ಪನ್ ಗೊತ್ತು, ಅವರೆಲ್ಲ ನಾನು ಹೆಂಗೆ ಹೇಳಿದ್ರೆ ಹೆಂಗೆ ಕೇಳೋದು ಅಂತೇಳಿ ಅವ್ರಿಗೊಂದಷ್ಟು ಕಾಸು ಕೊಟ್ಟು ಧಮಕಿ ಹಾಕ್ಕೊಂಡು ಬಂದಂತಹ ಒಬ್ಬ ಭ್ರಷ್ಟ ಅಯೋಗ್ಯ ರಾಜೀವ್ಗೌಡ. ABD ಅನ್ನೋ ಒಂದು ಸಂಸ್ಥೆಯನ್ನು, ಒಂದು ರಿಯಲ್ ಎಸ್ಟೇಟ್ ಒಂದು ಕಂಪನಿಯನ್ನು ಕಟ್ಕೊಂಡು ದಿನಕ್ಕೊಂದು ಹೆಸರನ್ನು ಬದಲಾಯಿಸ್ತಾನೆ. 3 ತಿಂಗಳಿಗೂ ನೋಡಿ, 1-2 ಅಲ್ಲ, ಒಂದೇ ಒಂದು ಬಡಾವಣೆದು 17 ಎಕರೆ 170 ಕೋಟಿ ಹಗರಣ. ನಾನು ಆವತ್ತು ಬಯಲುಗೆಳೆದಾಗ ಆವತ್ತಿನ ಸರ್ಕಾರಿ ಜಾಗಕ್ಕೆ ಈ ಖಾತವನ್ನ ಮಾಡಿದ್ದಂತಹ ಒಬ್ಬ ಅಯೋಗ್ಯ ABD ರಾಜೀವ್ಗೌಡನ ಅಕ್ರಮವನ್ನ ನಾನು ಬಹುತೇಕ ಜನರಿಗೆ, ಈ ರಾಜ್ಯದ ಜನರಿಗೆ ನಾನು ತಿಳಿಸುವಂತ ಒಂದು ಪ್ರಯತ್ನ ಮಾಡಿ, ಅನೇಕ ಹೋರಾಟ ಮಾಡಿ, ಆ ಈ ಖಾತ ಮಾಡಿದಂತಹ PDO ವೆಂಕಟರಂಗನ್ನು ಮತ್ತೆ EO ಮಂಜುನಾಥ್ ಅವರನ್ನು ಸಹ ಆ ಖಾತಾ ಮಾಡಿದ್ದನ್ನು ವಜಾ ಮಾಡಿಸುವಂಥದ್ದು, ಮತ್ತೆ ವೆಂಕಟರಂಗನ್ಗೆ 20 ಲಕ್ಷ ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿದ್ದ, ಅವ್ರಿಗೂ ಸಹ ನಾವು ಲೋಕಾಯುಕ್ತದಲ್ಲಿ ACBಯಲ್ಲಿ ಹಾಕಿ ಅವ್ರಿಗೆ ಪ್ರಕರಣವನ್ನು ದಾಖಲು ಮಾಡಿ ಅವರನ್ನು ಅಮಾನತು ಮಾಡಿಸೋ ಕೆಲಸ ಸಹ ಮಾಡಿರ್ತೀವಿ. ಆದರೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಒಂದು ದರ್ಪವನ್ನು ತೋರಿಸ್ತಾನೆ ಅಂದರೆ, ಅಧಿಕಾರಿಗಳು ಅವನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಅವನ ಪದ ಬಳಕೆ ಸೊಂಟದಿಂದ ಕೆಳಗಡೆ ಮಾತ್ರ ಮಾತಾಡ್ತಾನೆ. ಅಮ್ಮ ಅಕ್ಕ ಅನ್ನುವಂಥದ್ದು ಅವನಿಗೆ ಲೆಕ್ಕನೇ ಇಲ್ಲ. ಹೆಣ್ಣು ಅಂದರೆ ಅವನಿಗೆ ಎಲ್ಲರೂ ಸಹ ಒಂದು ಬೇರೆ ರೀತಿಯಲ್ಲಿ ಅಕ್ಕ ತಂಗಿ ಅನ್ನುವಂಥ ಭಾವನೆ ಅಂತೂ ಅವನಿಗಿಲ್ಲ. ಎಲ್ಲರೂ ಸಹ ಅವನಿಗೆ ಅವನಿಗೆ ಮಂಚಕ್ಕೆ ಕರೆಯುವಂಥ ರೀತಿಯಲ್ಲಿ ಮಾತಾಡುವಂಥ ಒಬ್ಬ ಅಯೋಗ್ಯ ರಾಜೀವ್ಗೌಡ. ಅವನನ್ನು ಬೆಳೆಸಲಿಕ್ಕೆ ಮುಖ್ಯ ಕಾರಣ ಆಗಿರುವಂಥದ್ದು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವ್ರಿಗೆ ಒಂದು ಇವತ್ತಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಕಟ್ಟು ಸತ್ಯವನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. DK ಶಿವಕುಮಾರು ED ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ತಮ್ಗೆಲ್ರಿಗೂ ಗೊತ್ತಿದೆ. ಆ ED ಪ್ರಕರಣಕ್ಕೆ ದೂರು ಕೊಟ್ಟು ಒಳಗಡೆ ಜೈಲಿಗೆ ಹಾಕಿಸಿದಂತಹ ಒಬ್ಬ ರಾಜೀವ್ಗೌಡನನ್ನ ಇವತ್ತು ಅವರಿಗೆ ಶಿಲ್ಘಟ್ಟದಲ್ಲಿ ಟಿಕೆಟ್ ಕೊಟ್ಟು ಅವರನ್ನ ಬೆಳೆಸಿ ಇವತ್ತು ನಮ್ಮ ರಾಜ್ಯದ ಜನರ ಹಿತವನ್ನ ಹಾಳು ಮಾಡುವಂಥದ್ದು, ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದು, ಒಂದು ಮಹಿಳೆಯರ ಗೌರವ ಕೊಡದೆ ಈ ರೀತಿ ವರ್ತನೆ ಮಾಡುವಂಥ ಒಬ್ಬ ಅಯೋಗ್ಯ ಇನ್ನೆಲ್ಲೂ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇದು ನಾನು ನೇರವಾಗಿ ಹೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿಗಳನ್ನ ಯಾಕೆ ಬೆಳೆಸ್ತಾರೆ? ಈ ಕಾಂಗ್ರೆಸ್ ಸಂಸ್ಕೃತಿ ಇದೇನಾ? ಇವತ್ತು ಈ ಭಾಗದಲ್ಲಿ ಹೊಸಕೋಟೆ ಸುತ್ತಮುತ್ತ ನೀವು ಕೇಳಬಹುದು, ಸಾವಿರಾರು ಜನಕ್ಕೆ GPA ಮಾಡ್ಕೊತಾನೆ, ಒಂದು ರೇಟ್ ಮಾಡ್ತಾನೆ, GPA ಮಾಡ್ಕೊತಾನೆ, ಒಂದು 10-20 ಲಕ್ಷ 50 ಲಕ್ಷ ಕೊಡ್ತಾನೆ, GPA ಮಾಡಿಕೊಂಡು ಮತ್ತೆ ಅವ್ರು ದುಡ್ಡು ಕೊಡೋದಿಲ್ಲ. ಮಾತಾಡಿದ್ರೆ ಅವ್ರ ಮೇಲೇನೆ ಕೇಸು, ಪೊಲೀಸ್ ಅವರ ಹಿಡಿತದಲ್ಲಿರ್ತಾರೆ, ಅಧಿಕಾರಿಗಳೆಲ್ಲ ಅವ್ರ ಕಂಟ್ರೋಲಲ್ಲಿ ಇರ್ತಾರೆ, ಆದರೆ ದುಡ್ಡು ಮಾತ್ರ ಕೊಡಲ್ಲ. ಎಷ್ಟು ಪ್ರಕರಣಗಳು ಇವತ್ತು ಕೇಳಕ್ ಹೋದ್ರೆ ಅವ್ರನ್ನ ಗನ್ ಎತ್ಕೊಂಡು ಶೂಟ್ ಮಾಡ್ತೀನಿ, ಒಂದಷ್ಟು ಪಟಾಮಗಳನ್ನ ಬಿಟ್ಟು ಒಡಿಸುವಂಥದ್ದು ಅದು ನನಗೆ ಆಗಿದೆ. ನನ್ನ ಮೇಲೆ ಹೋರಾಟಕ್ಕೆ ನಾನು ಹೋರಾಟಕ್ಕೆ ಹೋದಾಗ ಅವನ ಮೇಲೆ ಹೋರಾಟವನ್ನು ನ್ಯಾಯಾಂಗ ಹೋರಾಟ ಮಾಡಿದಾಗ
ನನ್ನ ಮೇಲೆ ಅವನು ಪಟಾಲಮಗಳಿಂದ ರೋಡಿಸಮ್ ಮಾಡ್ತಿರೋಂಥದ್ದು ನನ್ನ ಮೇಲೆ ಇತ್ತೀಚೆಗೆ ಕೇಸ್ ವಜಾ ಆಗಿದೆ. ಹೆಚ್ಚು ಕಡಿಮೆ 100-120 ಕೇಸ್ ಅವನ ಮೇಲೆ ಇದೆ. ಒಂದು ಕೇಸ್ಗೂ ಸಹ ಅಟೆಂಡ್ ಆಗಲ್ಲ ಅವನು ಬರೀ ಲಾಯರ್ಗಳನ್ನ ಇಕ್ಕೋದು, ಅವನ ಹತ್ರ ದುಡ್ಡು ಇದೆ, ಧಮ್ಕಿ ಹಾಕೋ ಅಂತ ಕೆಲಸ ಮಾಡ್ತಾನೆ. ಇಲ್ಲಿ ನೋಡಿ, ನನ್ನ ಕಡೆಯಿಂದ ಆಗಿದ್ದಂಥ 2 ಕೇಸು. ಈ 2 ಕೇಸ್ಗೆ ಇವತ್ತಿಗೆ ನಮ್ಮ ಪೊಲೀಸ್ ಠಾಣೆಗಳು ಯಾವ ಮಟ್ಟಕ್ಕಿದ್ದಾವೆ ಅಂದರೆ 5 ವರ್ಷ 2020ರಲ್ಲಿ ಕೇಸ್ ದಾಖಲಾಗಿರೋದು 6ನೇ ವರ್ಷಕ್ಕೆ ಹೋಗ್ತಾ ಇದೆ. ಇವತ್ತಿಗೆ ಚಾರ್ಜ್ ಶೀಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ನಮ್ಮ ಪೊಲೀಸ್ ಇಲಾಖೆ. ಅವಲಹಳ್ಳಿ ಪೊಲೀಸ್ ಠಾಣೆ ನೋಡಿ, ಇಲ್ಲಿ ಅವರು ಇವರು ಅನ್ನೋಂಥದ್ದಿಲ್ಲ. ನಾನು ಅವ್ರ ಮೇಲೆ ಧ್ವನಿ ಎತ್ತಿದಾಗ ಇಂದಿರಾನಗರ್ ಪೊಲೀಸ್ ಸ್ಟೇಷನ್ ಜುಡಿಸೆಕ್ಷನ್ನೇ ಬರೋದಿಲ್ಲ. ಇಲ್ಲಿ ಇಂದಿರಾನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ದೂರನ್ನ ದಾಖಲು ಮಾಡ್ತಾನೆ. ಅಲ್ಲೊಂದು ಅಷ್ಟು ಅವ್ರಿಗೇನೋ ದುಡ್ಡು ಕಾಸು ಕೊಟ್ಬಿಟ್ಟು ನನ್ನ ಮೇಲೆ ಕೇಸ್ ದಾಖಲು ಮಾಡ್ತಾರೆ. ಆದರೆ ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ಭರವಸೆ ಇದೆ. ಅವರಿಗೆ ಗೊತ್ತಾಯಿತು ಇದು ಸತ್ಯವಾದಂತಹ ಹೋರಾಟ, ನ್ಯಾಯವಾದಂತಹ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ ನನ್ನ ಕೇಸನ್ನು ಖುಲಾಸೆ ಮಾಡಿದ್ದಾರೆ. ಅಂಥ ಪ್ರಕರಣಗಳು 1-2 ಇಲ್ಲ. ಒಂದ್ಸರಿ ಗೂಂಡಾಗಳನ್ನು ಬಿಟ್ಟು ಹೊಡೆಯುವಂಥ ಪ್ರಯತ್ನ ಮಾಡಿದ್ರು, ಅಲ್ಲೂ ಸಹ ನಮ್ಮ ಸಂಘಟನೆಯ ಶಕ್ತಿ ಇದೆ. ನಾವು ಸಹ ಏಡಿಗಳಲ್ಲ, ನಾವು ಧೈರ್ಯವಾಗಿ ಇಂಥ ಭ್ರಷ್ಟರನ್ನ ಬಗ್ಗುಬಡಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿದ್ದೀವಿ. ಇಂಥ ಅಯೋಗ್ಯರಿಗೆ, ಇಂಥ ಲೋಫರ್ ಲಫಂಗಗಳಿಗೆ ನಾವು ಯಾವತ್ತೂ ಮಣಿಯುವಂಥದ್ದಿಲ್ಲ. ಹಾಗಾಗಿ